ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಎಗ್ ದೋಸೆ ಮಾಡ್ತಾಯಿದ್ದೀವಿ. ಮಸಾಲ ಎಗ್ ದೋಸೆ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ ಬನ್ನಿ. ನೋಡಿ, ಚಟ್ನಿನೂ ಮಾಡಿದ್ದೀವಿ, ಸೂಪರ್ ಆಗಿರ್ತದೆ ಸವಿಯೋಕ್ಕೆ. ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ. ಎಗ್ ಮಸಾಲ ದೋಸೆ ಮಾಡೋಣ. ಅದಕ್ಕೆ ಅಕ್ಕಿನ ನೆನೆಯೋಕೆ ಹಾಕ್ಕೊಂಡಿದ್ವಿ. ಅರ್ಧ ಲೋಟ ಅಕ್ಕಿ, 2 ಸ್ಪೂನು ಉದ್ದಿನ ಕಾಳು, 1/4 ಟೀ ಸ್ಪೂನು ಮೆಂತ್ಯ ಹಾಕಿ 4 ಅವರ್ ನೆನೆಸಿದ್ವಿ. 4 ಅವರ್ ಆದಮೇಲೆ ರುಬ್ಕೊಂಡಿದ್ವಿ. ರುಬ್ಬಿ 8 ಅವರ್ ಆಗಿದೆ. 8 ಅವರ್ ಆದಮೇಲೆ ಈ ಥರ ನೋಡಿ ರೆಡಿಯಾಗಿದೆ. ನೋಡಿ, ಈ ರೀತಿ ಉದುಗು ಬಂದಿರ್ತದೆ, ಸಂಪಣಿ ಬರ್ತದೆ ಈ ರೀತಿ. ಇವಾಗ ಇದಕ್ಕೆ ಎಗ್ ದೋಸೆ ಮಾಡೋಣ. ಇವಾಗ ನೋಡಿ, ಇವಾಗ ಒಂದು ಬಟ್ಲಲ್ಲಿ ಸ್ವಲ್ಪ ಮೆಣಸು ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಅರಿಶಿನ ಪೌಡ್ರು, ಕರಿಬೇವು, ಒಂದು ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಇಷ್ಟನ್ನ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಮೊಟ್ಟೆ ಇವಾಗ ಇದರಲ್ಲಿ ಹಾಕ್ಕೊಳ್ಳೋಣ. ನೋಡಿ, ಇವಾಗ ಈ ರೀತಿ ಮೊಟ್ಟೆ ಹೊಡೆದಾಕಿದ್ದೀವಿ. ಅದಕ್ಕೆ ದೋಸೆ ಸಂಪಣಿನ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ರೆಡಿಯಾಗಿದೆ. ಇವಾಗ ಒಂದು ತವ ಇಟ್ಕೊಂಡು ದೋಸೆ ಹಾಕೋಣ. ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀವಿ. ಈ ರೀತಿ ಬೇಕಂದರೆ ಇದಕ್ಕೆ ಖಾರದ ಪುಡಿನೂ ಹಾಕೊಬೋದು. ಹಸಿಮೆಣಸಿನ್ಕಾಯಿ, ಖಾರದ ಪುಡಿ, ಗರಂ ಮಸಾಲ, ಮೆಣಸು ಪೌಡ್ರು ಎಲ್ಲ ಹಾಕ್ಕೊಂಡಿದ್ದೀವಿ. ಇವಾಗ ಒಂದು ಸ್ವಲ್ಪ ಖಾರದ ಪುಡಿನೂ ಹಾಕೋಣ ಇದಕ್ಕೆ. ನೋಡಿ, ಈ ರೀತಿ ಖಾರದ ಪುಡಿನೂ ಹಾಕೊಳ್ಳಿ, ಮಿಕ್ಸ್ ಮಾಡಿ ಚೆನ್ನಾಗಿ. ನೋಡಿ, ಇವಾಗ ಹೆಂಚು ಚೆನ್ನಾಗಿ ಕಾದಿದೆ. ತವ ಈ ಥರ ಹಾಕಿ ಇವಾಗ ಎಣ್ಣೆ ಹಾಕೊಳ್ಳಿ. ನೋಡಿ, ದೋಸೆ ರೆಡಿ ಆಗ್ತಾ ಇದೆ. ನೋಡಿ, ಇವಾಗ ಈ ದೋಸೆ ಎಗ್ ದೋಸೆ ರೆಡಿಯಾಗಿದೆ. ನೋಡಿ, ಎಗ್ ದೋಸೆ, ಮಸಾಲ ಎಗ್ ದೋಸೆ ತುಂಬ ಚೆನ್ನಾಗಿರ್ತದೆ. ಅದ್ರ ಜೊತೆಗೆ ಚಟ್ನಿನೂ ಬೇಕಂದರೆ ಆ್ಯಡ್ ಮಾಡ್ಕೊಬೋದು, ಇಲ್ಲಾಂದರೆ ಇದೇ ರೀತಿ ತಿನ್ಬೋದು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ದೋಸೆ.
ತುಂಬ ಚೆನ್ನಾಗಿರ್ತದೆ. ಮಕ್ಳಿಗೆ ಮಾಡಿಕೊಟ್ರೆ ಸೂಪರಾಗಿ ತಿಂತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.